ಕವಿದ ಕಥೆಯು ಅರಗದಿನ ಕಥೆಯು ನಾನು ಅದೇ ಪರಿಮಳ ಹಳೆದು. ವಾವ್ ಅಪ್ಪಿ, ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ. ಇದಿನ್ನು ಶುರು ಅಷ್ಟೇ, ಇನ್ ಮುಂದೆ ನೋಡ್ತಿರು ನನ್ ಹೊಸ ಆಟ. ನೂನಿ ಹೆದ್ರುಕೊಂಡು ಚಿರು ಅಣ್ಣ, ನೀವಂತೂ ಸಿಂಹದ ತರಾನೇ ತುಂಬಾ ಚೆನ್ನಾಗಿ ಗರ್ಜನೆ ಮಾಡ್ತೀರಾ. ಹೇಟು ಒರಿಜಿನಲ್ ಹಾಗೆ ಇತ್ತು. ಯಾಕಂದ್ರೆ ಹೋದ್ ಜನ್ಮದಲ್ಲಿ ನಾನು ಸಿಂಹ ಆಗಿದ್ದೆ. ಬಂದ್ಬಿಟ್ಟ ದೊಡ್ಡ ಸಿಂಹ. ಮತ್ತೆ ನಾನು ಹೋದ್ ಜನ್ಮದಲ್ಲಿ ಬೆಕ್ಕಾಗಿದ್ದೆ, ಅದಕ್ಕೆ ಸಿಂಹಕ್ಕೂ ಕೂಡ ಹೆದರಿಸ್ಬಿಟ್ಟೆ. ಅರೆ, ನೀವುಗಳಂತೂ ತುಂಬಾನೇ ಇಂಟೆಲಿಜೆಂಟ್. ನಿಮ್ಗಳಿಗೆಲ್ಲ ಹೋದ್ ಜನ್ಮದ ಬಗ್ಗೆನೂ ಗೊತ್ತಿದ್ಯಲ್ಲ. ಇಲ್ಲಪ್ಪ ಇಲ್ಲ, ಆದ್ರೆ ನನ್ ಸ್ಟೋರಿಲಿರೋ ಒಂದ್ ಕ್ಯಾರೆಕ್ಟರ್ಗೆ ಗೊತ್ತಿತ್ತು. ಅದನ್ ತಿಳ್ಕೋಬೇಕು ಅಂದ್ರೆ ನೀವೆಲ್ಲ ಸ್ಟೋರಿ ಕೇಳ್ಬೇಕು. The Princess Who Was a Bird. ವಿಜಯನಗರದ ಮಹಾರಾಜ ವಿದ್ಯಾಧರನ ಮಗಳು ಪದ್ಮ ಈಗ ದೊಡ್ಡವಳಾಗಿದ್ದಾಳೆ. ಮತ್ತೆ ಅವಳ ಸೌಂದರ್ಯದ ಬಗ್ಗೆ ಇಡೀ ರಾಜ್ಯದವರೇ ಮಾತಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಎಷ್ಟೋ ರಾಜ್ಯಗಳ ರಾಜ್ಕುಮಾರರು ಅವಳನ್ನ ಮದ್ವೆ ಆಗ್ಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ರಾಜ್ಕುಮಾರಿ ಪದ್ಮಗೆ ಮದ್ವೆ ಅನ್ನೋ ಮಾತೇ ಇಷ್ಟ ಇರಲಿಲ್ಲ. ಅದ್ರ ಹಿಂದೆ ಒಂದು ವಿಚಿತ್ರವಾದ ಕಥೆನೇ ಇತ್ತು. ರಾಜ್ಕುಮಾರಿ, ನಿನ್ನನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಒಂದರ ನಂತರ ಒಂದು ಸಂಬಂಧಗಳು ಬಂದವು. ಆದ್ರೆ ನಿನಗಂತೂ ಯಾವ್ದು ಕೂಡ ಒಪ್ಪಿಗೆ ಆಗ್ಲಿಲ್ಲ. ಅಪ್ಪಾಜಿ, ನನ್ಗೆ ನಿಮ್ಮನ್ ಬಿಟ್ಟು ಬೇರೆ ಪುರುಷರ ಮೇಲೆ ನಂಬಿಕೆನೇ ಇಲ್ಲ. ಅದಕ್ಕೆ ನಾನು ಯಾರನ್ನೂ ಮದ್ವೆ ಮಾಡ್ಕೊಳಲ್ಲ. ಆದ್ರೆ ಹೀಗೆ ಒಬ್ಳೆ ಎಷ್ಟು ವರ್ಷ ಅಂತ ಇರೋದಿಕ್ ಸಾಧ್ಯ? ನಾನ್ ನಿನ್ ಹತ್ರ ಕೈ ಮುಗ್ದು ಕೇಳ್ಕೊಳ್ತೀನಿ, ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗನ್ನ ಮದ್ವೆ ಮಾಡ್ಕೋ. ರಾಜ್ಕುಮಾರಿ ಪದ್ಮಗೆ ಗಂಡಸ್ರ ಮೇಲೆ ನಂಬಿಕೆನೇ ಇರ್ಲಿಲ್ಲ. ಈ ವಿಷಯ ಬೆಂಕಿ ತರ ಎಲ್ಲಾ ಕಡೆ ಹರಡಿತ್ತು. ಈ ವಿಷಯ ಪಕ್ಕದ ಉತ್ತಂಗ್ ನಗರದ ರಾಜ್ಯದಲ್ಲಿರೋ ವೆಂಕಟ್ ಅನ್ನೋ ರಾಜ್ಕುಮಾರನಿಗೆ ತಿಳಿಯಿತು. ಎಲ್ಲ ತಿಳಿದ ನಂತರ ಅವನು ರಾಜ್ಕುಮಾರಿನ ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡ್ದ. ಅವನು ತನ್ನ ವೇಷನ ಬದಲಾಯಿಸ್ಕೊಂಡು ವಿಜಯನಗರಕ್ಕೆ ಬಂದ. ನನಗನ್ಸುತ್ತೆ ರಾಜ್ಕುಮಾರಿಗೆ ಹುಡುಗ ಇಷ್ಟ ಇಲ್ಲ ಅಂತ. ಆದ್ರೆ ಇದ್ರ ಹಿಂದೆ ಏನಾದ್ರೂ ಒಂದ್ ಕಾರಣ ಇರ್ಬೇಕಲ್ಲ. ನಾನ್ ಮೊದ್ಲು ಆ ಕಾರಣ ಏನು ಅಂತ ತಿಳ್ಕೊಳ್ಳೇಬೇಕು. ಆದ್ರೆ ಯಾರನ್ನ ಕೇಳಲಿ? ಅಯ್ಯೋ, ಈ ಸಲ ಬಿಟ್ಬಿಡು ಮುನ್ನ. ಮುಂದಿನ ಸಲದಿಂದ ನಿನ್ ಮೇಲೆ ಜಾಸ್ತಿ ಭಾರ ಹಾಕೋದಿಲ್ಲ ಕಣೋ. ಅಣ್ಣವ್ರೆ, ಒಂದ್ ನಿಮಿಷ ಕೇಳಿ. ಹೇಳಪ್ಪ. ಅಯ್ಯೋ, ಅಯ್ಯಪ್ಪ, ಅಯ್ಯೋ. ಚೆನ್ನಾಗಿರಪ್ಪ ಕಂದ. ಇಷ್ಟು ಜೋರಾಗೆ ಕಾಲಿಗೆ ಬೀಳೋ ಅಂತ ಅಗತ್ಯ ಏನಿತ್ತು? ಸಂಸ್ಕಾರವಂತನ ಹಾಕಿ ಕಾಣಿಸ್ತೀಯ. ಸರಿ, ಬರ್ತೀನಿ. ಇಲ್ಲ ಅಂದ್ರೆ ಅರಮನೆ ತಲುಪೋದು ತಡ ಆಗೋಗತ್ತೆ. ಅರಮನೆನಾ? ಏನೇ ಆದ್ರೂ ಸರಿಯಾದ ವ್ಯಕ್ತಿನೇ ಭೇಟಿ ಮಾಡಿದೀನಿ. ಇವ್ರನ್ನೇ ಕೇಳೋದ್ ಸರಿ ಅನ್ಸುತ್ತೆ. ಅಮ್ಮ, ಅಯ್ಯೋ ಅಮ್ಮ, ನಾನು ಎತ್ಕೊಂಡ್ ಬರ್ತೀನಿ ಬಿಡಿ. ಒಳ್ಳೇದಾಗ್ಲಪ್ಪ ನಿನಗೆ. ಧನ್ಯವಾದ ಅಮ್ಮ. ಅಲ್ಲ, ನೀವು ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಹೌದಪ್ಪ. ಓ, ಹಾಗಾದ್ರೆ ನಿಮಗೆ ರಾಜ್ಕುಮಾರಿ ಪದ್ಮಾನು ಚೆನ್ನಾಗಿ ಗೊತ್ತಿರ್ಬೇಕು. ಖಂಡಿತ. ಸಣ್ಣ ವಯಸ್ಸಿಂದನೂ ಗೊತ್ತು. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದ್ ಮಾತು ಕೇಳಲ್ಲ? ಕೇಳಪ್ಪ. ನನಗೊಂದ್ ವಿಷಯ ಹೇಳಿ. ರಾಜ್ಕುಮಾರಿ ಪದ್ಮನಿಗೆ ಹುಡುಗರು ಅಂತಂದ್ರೆ ಯಾಕಾಗೋದಿಲ್ಲ? ಅಯ್ಯೋ, ಏನಂತ ಹೇಳಪ್ಪ? ಅದೊಂದು ದೊಡ್ಡ ಕತೆ. ಇನ್ನು ತುಂಬಾ ದೂರ ಹೋಗ್ಬೇಕು. ಕತೆ ಹೇಳ್ತಾ ಹೇಳ್ತಾ ದಾರಿನೂ ಸಾಗ್ಬಿಡತ್ತೆ. ಆಯ್ತಪ್ಪ, ಹೇಳ್ತೀನಿ. ರಾಜ್ಕುಮಾರಿಗೆ ಸಣ್ಣ ವಯಸ್ಸಿಂದನೂ ಒಬ್ಳು ದಾಸಿ ಮೇಲೆ ತುಂಬಾ ಪ್ರೀತಿ ಇತ್ತು. ಆ ದಾಸಿನೇ ಸಣ್ಣ ವಯಸ್ಸಿಂದ ಅವಳನ್ನ ನೋಡ್ಕೊಂಡಿದ್ದು.
ಆ ಸಮಯದಲ್ಲಿ ಆ ದಾಸಿ ರಾಜ್ಕುಮಾರಿಗೆ ದಿನ ಒಂದೇ ಕತೆ ಹೇಳ್ತಿದ್ಲು. ಆ ಕತೆ ಯಾವ್ದಂದ್ರೆ ಒಂದು ಸುಂದರವಾದ ಕೋಗಿಲೆ ಕುಟುಂಬದ ಕತೆ. ಅದ್ರಲ್ಲಿ ಕೋಗಿಲೆ, ಅವಳ ಹೆಂಡತಿ ಮತ್ತೆ 2 ಮಕ್ಕಳು, ಅವ್ರೆಲ್ರು ಖುಷಿಯಿಂದ ಜೀವನ ಮಾಡ್ತಿದ್ರು. ಆದ್ರೆ ಒಂದು ದಿನ ಆ ಮರಕ್ಕೆ ಬೆಂಕಿ ಹತ್ಕೋತು. ಆಗ ಹೆಣ್ಣು ಕೋಗಿಲೆ ತನ್ನ ಗಂಡಂಗ್ ಹೇಳತ್ತೆ, ನಮ್ಮನ್ನ ಯಾವ್ದಾದ್ರೂ ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ. ಆದ್ರೆ ಗಂಡು ಕೋಗಿಲೆ ಯೋಚನೆ ಮಾಡ್ತಿತ್ತು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬೆಂಕಿ ಆರೋಗುತ್ತೆ ಅಂತ. ಆದ್ರೆ ನೋಡ್ತಾ ನೋಡ್ತಾ ಹೆಣ್ಣು ಕೋಗಿಲೆ ಮತ್ತೆ ಅದ್ರ ಮರಿಗಳು ಆ ಮರದ ಜೊತೆ ಸುಟ್ಟು ಬೂದಿ ಆಗೋದ್ವು. ಗಂಡು ಕೋಗಿಲೆ ಅಲ್ಲಿಂದ ಹಾರೋಟೋಯ್ತು. ಗಂಡು ಕೋಗಿಲೆ ಹೀಗ್ ಮಾಡ್ಬಾರ್ದಾಗಿತ್ತು ಅಮ್ಮ. ರಾಜ್ಕುಮಾರಿಗೂ ಹಾಗೆ ಅನ್ಸತ್ತಪ್ಪ. ಪದೇ ಪದೇ ಒಂದೇ ಕತೆ ಕೇಳಿದ್ರಿಂದಾಗಿ ಅವಳು ಎಷ್ಟು ಪ್ರಭಾವಿತಳಾದ್ಲು ಅಂದ್ರೆ ದಿನ ಕಳ್ದ ಹಾಗೆ ಅವಳಿಗೆ ಅನ್ಸೋಕ್ ಶುರುವಾಯ್ತು, ಅವಳ ಈ ಜನ್ಮ ಆ ಹೆಣ್ಣು ಕೋಗಿಲೆಯ ಮರು ಜನ್ಮ ಅಂತ. ಕಳೆದ ಜನ್ಮದಲ್ಲಿ ಅವಳ ಗಂಡ ಅವಳಿಗೆ ಮೋಸ ಮಾಡಿದಾನೆ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಪ್ರತಿಯೊಬ್ಬ ಹುಡುಗನ್ನು ದ್ವೇಷಿಸ್ತಾಳೆ. ಹಾಗಾದ್ರೆ ಇದಾ ವಿಷಯ. ಅಮ್ಮ, ಅರಮನೆ ಬಂತು. ಕತೆ ಹೇಳಿದಕ್ಕೆ ಧನ್ಯವಾದ. ಚೆನ್ನಾಗಿರಪ್ಪ. ರಾಜ್ಕುಮಾರಿ ಹುಡುಗರನ್ನ ಕಂಡ್ರೆ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಕಾರಣ ಅನ್ಸತ್ತೆ. ರಾಜ್ಕುಮಾರಿಗಿರೋ ಸೇಡು ಹೋಗೋದಕ್ಕೆ ನಾನು ಖಂಡಿತ ಈಗೇನಾದ್ರೂ ಮಾಡ್ಲೇಬೇಕು ಅಂತ ಅನ್ಸತ್ತೆ. ಮಹಾರಾಜ, ನಾನೊಬ್ಬ ಒಳ್ಳೆ ಕಥೆಗಾರ. ನನ್ನ ಹತ್ರ ಬಣ್ಣ ಬಣ್ಣದ ಎಲ್ಲಾ ರೀತಿಯ ದೇಶ ವಿದೇಶದ ಎಲ್ಲ ಇತಿಹಾಸ ಇರುವಂತಹ ಒಳ್ಳೊಳ್ಳೆ ಕಥೆಗಳಿದೆ. ನೀವೇನಾದ್ರೂ ಒಪ್ಪಿಗೆ ಕೊಟ್ರೆ ನಾನ್ ನಿಮ್ಗದನ್ನ ಕೇಳಿಸ್ತೀನಿ. ಹಾ, ಯಾಕಿಲ್ಲ, ನನ್ನ ಒಪ್ಪಿಗೆ ಇದೆ. ಆದ್ರೆ ಮಹಾರಾಜ, ನನ್ನದೊಂದು ಷರತ್ತಿದೆ. ಎಂಥ ಷರತ್ತು? ನಾನು ಯಾವ ಹೆಣ್ಣಿನ ಜೊತೆನೂ ಮಾತಾಡೋದಿಲ್ಲ, ಹಾಗೆ ನನ್ನ ಕಥೆನ ಯಾವ ಹೆಣ್ಣಿಗೂ ಕೇಳಿಸೋದಿಲ್ಲ. ಇದೆಂತ ಷರತ್ತು? ಇದಕ್ಕೆ ಕಾರಣ ಏನು ಅಂತ ತಿಳ್ಕೋಬಹುದಾ? ಖಂಡಿತ ಮಹಾರಾಜ. ನಾನು ಕಥೆಗಳಿಗೋಸ್ಕರ ದೇಶ ವಿದೇಶ ಸುತ್ತಾ ಇರ್ಬೇಕಾದ್ರೆ ಆಗ ನಾನು ಒಬ್ಬ ಸಾಧುನ ಭೇಟಿ ಮಾಡಿದೆ. ಅವರು ನನ್ನ ಸೇವೆಗೆ ಖುಷಿಪಟ್ಟು ನನಗೆ ಹೇಳಿದ್ರು ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಡು ಕೋಗಿಲೆ ಆಗಿದ್ದೆ ಅಂತ. ನಾನು ನನ್ನ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಒಂದು ಮರದ ಮೇಲೆ ವಾಸ ಮಾಡ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ಒಂದಿನ ಆ ಮರಕ್ಕೆ ಬೆಂಕಿ ಹತ್ಕೊಂಡ್ಬಿಡ್ತು. ಆದ್ರೆ ನನ್ನ ಹೆಂಡತಿ ನಮ್ಮೆಲ್ಲರನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟೆ ಹೋದ್ಲು. ನಾನು ಅವಳಿಗೆ ನಮ್ಮೆಲ್ಲರನ್ನ ಕಾಪಾಡು ಅಂತ ಕೇಳಿದೆ. ಆದ್ರೆ ಅವಳು ನನ್ನ ಮಾತನ್ನೇ ಕೇಳಲಿಲ್ಲ. ತನ್ನ ಪ್ರಾಣ ಉಳಿಸ್ಕೊಂಡು ಹೊರಟು ಹೋದ್ಲು ಅಷ್ಟೇ. ಈ ವಿಷಯ ನನಗೆ ಗೊತ್ತಾಗ್ತಿದ್ದ ಹಾಗೆ ನಾನು ಹೆಣ್ಮಕ್ಳನ್ನ ದ್ವೇಷಿಸೋಕ್ ಶುರು ಮಾಡಿದೆ. ಆಗ ನಾನು ನಿರ್ಧಾರ ಮಾಡಿದೆ, ಯಾವುದೇ ಕಾರಣಕ್ಕೂ ಇನ್ನು ಮದ್ವೆ ಆಗೋದೇ ಬೇಡ ಅಂತ. ಎಷ್ಟು ಧೈರ್ಯ ನಿನ್ಗೆ ನನ್ನ ಕಥೆನೇ ಕದಿಯೋದಿಕ್ಕೆ? ನೀನು ಕತೆ ಹೇಳೋನಲ್ಲ, ಒಬ್ಬ ಕಳ್ಳ. ಸಿಪಾಯಿಗಳೇ, ಬಂದಿ ಮಾಡಿ ಅವನನ್ನ. ಮಹಾರಾಜ, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ಇದು ಇವನ್ ಕತೆ ಅಲ್ಲ, ನನ್ನ ಕತೆ. ಮತ್ತೆ ಬಿಟ್ಟು ನಾನಲ್ಲ, ಇವನ್ ಹೋಗಿದ್ದು ನಾನು ಅದೇ ಕೋಗಿಲೆ ಹಿಂದಿನ ಜನ್ಮದಲ್ಲಿ ನಿನ್ನ ಹೆಂಡತಿ ಆಗಿದ್ದವಳು. ಇಲ್ಲ ಮಹಾರಾಜ, ನನ್ನ ಕಥೆ ಎಲ್ಲ ನಿಜವಾದ್ದು. ಸುಳ್ಳನ್ನ ಇವಳು ಹೇಳ್ತಿದ್ದಾಳೆ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇರೋದು. ರಾಜ್ಕುಮಾರಿ ಪದ್ಮ ಮತ್ತೆ ರಾಜ್ಕುಮಾರ ವೆಂಕಟ್ ಅವರ ಜಗಳ ನಿಲ್ಲೋ ಅಂತ ಮಾತೇ ಇರ್ಲಿಲ್ಲ. ಇಬ್ರಿಗೂ ಈ ಕತೆ ನಿಜ ಅಂತಾನೆ ಅನ್ನಿಸ್ತಾ ಇತ್ತು. ಮಹಾರಾಜ ವಿದ್ಯಾಧರ ಇದನ್ನೆಲ್ಲ ನೋಡಿ ಯೋಚನೆ ಮಾಡಿ ಈ ಜಗಳ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡ್ದ. ಇದು ನನ್ನ ದರ್ಬಾರ್. ನನ್ನ ಸಭಾ ಮರ್ಯಾದೆನ ಯಾರು ಹಾಳು ಮಾಡೋ ಹಾಗಿಲ್ಲ. ಇದಕ್ಕಾಗಿ ನಿಮ್ಮಿಬ್ರಿಗೂ ಶಿಕ್ಷೆ ಸಿಗುತ್ತೆ. ಕ್ಷಮಿಸಿ ಮಹಾರಾಜ. ಕ್ಷಮಿಸಿ ಮಹಾರಾಜ, ಆದ್ರೆ ನಿಮ್ಮ ರಾಜ್ಯದಲ್ಲಿ ಇದೆಂಥ ನ್ಯಾಯ? ನಾನು ಕೇವಲ ಒಂದೇ ಷರತ್ತನ್ನಿಟ್ಟಿದ್ದೆ, ನನ್ನ ಕಥೆನ ಯಾವ ಹೆಣ್ಣಿಗೂ ಹೇಳೋದಿಲ್ಲ ಅಂತ. ಈಗ ನನ್ನ ಷರತ್ತಿಗೆ ಬೆಲೆನೇ ಇಲ್ದಾಗಾಯ್ತು. ಅದು ಅಲ್ಲದೆ ನನ್ನನ್ನು ಬಂಧಿಸ್ಬಿಟ್ರಿ ಕೂಡ. ಇವಾಗ ನನ್ನನ್ನು ಬಂಧಿಸಿದೀರಾ ಅಂದ್ಮೇಲೆ ಅದೇನ್ ನಿರ್ಧಾರ ಅಂತ ಹೇಳೇ ಬಿಡಿ. ನಿಮ್ಮ ಪ್ರಕಾರ ಯಾರ ಕಥೆ ನಿಜವಾದ್ದು ಅಂತ? ನನ್ನದು ಅಥವಾ ರಾಜಕುಮಾರಿ ಪದ್ಮಾಳದ್ದ ಅಂತ? ನ್ಯಾಯ ಮತ್ತು ಅಧಿಕಾರದ ಬಗ್ಗೆ ನಿನಗೆ ತುಂಬಾ ಅರಿವಿದೆ. ನೀನು ಒಬ್ಬ ಸಾಧಾರಣ ಯುವಕ ಅಲ್ಲ. ಬೇಗ ನಿನ್ನ ಅಸಲಿ ಮುಖ ಏನು ಅಂತ ತೋರ್ಸು. ಇದು ಮಹಾರಾಜರ ಆಜ್ಞೆ. ರಾಜಕುಮಾರ ವೆಂಕಟ, ನೀವು? ಮಹಾರಾಜ, ಇವರು ನಮ್ಮ ಪಕ್ಕದ ರಾಜ್ಯ ಉತ್ತಮ ನಗರದ ರಾಜಕುಮಾರ ವೆಂಕಟ ಅವರು. ಬಹಳ ಬುದ್ಧಿವಂತ ಮತ್ತೆ ಶಕ್ತಿಶಾಲಿ. ಹೌದಾ? ವಿಷಯ ಇದು ಹಾಗಿದ್ರೆ ಸರಿ, ನಾನೀಗ ನನ್ನ ತೀರ್ಮಾನ ಹೇಳ್ತೇನೆ. ರಾಜಕುಮಾರಿಗನ್ಸುತ್ತೆ ಹಿಂದಿನ ಜನ್ಮದಲ್ಲಿ ಅವಳ ಗಂಡ ಅಂದ್ರೆ ಗಂಡು ಕೋಗಿಲೆ ಅವಳಿಗೆ ಮೋಸ ಮಾಡಿದ್ದ. ಆದರೆ ರಾಜಕುಮಾರ ವೆಂಕಟ್ನ ಕಥೆಯ ಅನುಸಾರ
ಅವನ ಹೆಂಡತಿ ಹೆಣ್ಣು ಕೋಗಿಲೆ ಅವನಿಗೆ ಮೋಸ ಮಾಡಿದ್ಲು. ತಪ್ಪು ಯಾರದೇ ಆಗಿರ್ಲಿ, ನಿಮ್ಮಿಬ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಅದಂತೂ ತಪ್ಪು ಅಂತ. ಮತ್ತೆ ಈ ಜನ್ಮದಲ್ಲಿ ನಿಮ್ಮಿಬ್ರಿಗೂ ಅದು ಗೊತ್ತಿದೆ. ಹೌದು ಮಹಾರಾಜ. ನೋಡಿ, ನನ್ನ ಪ್ರಕಾರ ಹಿಂದಿನ ಜನ್ಮದಲ್ಲಿ ಏನಾಯ್ತೋ ಅದು ಯಾವುದು ಲೆಕ್ಕಕ್ಕಿಲ್ಲ. ನೀವ್ ಏನಾಗಿದ್ರಿ ಅಥವಾ ನಿಮ್ಮಿಂದ ಏನ್ ತಪ್ಪಾಗಿತ್ತು ಅನ್ನೋದು. ವಿಷಯ ಏನಂದ್ರೆ ನೀವು ಈ ಜನ್ಮದಲ್ಲಿ ಏನ್ ಮಾಡ್ಬೇಕು ಅಂತ ಅನ್ನೋದು. ನೀವಿಬ್ರು ಮನಸ್ ಮಾಡಿದ್ರೆ ನಿಮ್ಮ ಹಿಂದಿನ ಜನ್ಮದ ತಪ್ಪುಗಳನ್ನೆಲ್ಲ ಈ ಜನ್ಮದಲ್ಲಿ ಸರಿ ಮಾಡಬಹುದು. ಅದು ಹೇಗೆ ಮಹಾರಾಜ? ನೀವಿಬ್ರು ಮದುವೆ ಮಾಡ್ಕೊಳ್ಳಿ, ಆಮೇಲೆ ನೀವಿಬ್ರು ಆ ಹಿಂದಿನ ತಪ್ಪುಗಳನ್ನ ಮಾಡದ ಹಾಗೆ ಬದುಕಬಹುದು. ಪದ್ಮ ಮತ್ತೆ ವೆಂಕಟ್ಗೆ ಮಹಾರಾಜ ಹೇಳಿದ ಮಾತು ಅರ್ಥ ಆಯ್ತು. ಮತ್ತವರಿಬ್ರು ಮದ್ವೆ ಆದ್ರು. ಮತ್ತೆ ಅವರಿಬ್ರು ಪ್ರೀತಿಯಿಂದ ಜೊತೆಲಿರೋದಕ್ಕೆ ಶುರು ಮಾಡಿದ್ರು. ಅಮ್ಮ, ಪದ್ಮ ಮತ್ತೆ ವೆಂಕಟ್ ತರ ನನಗೂ ಹೋದ ಜನ್ಮದ ಅರ್ಥ ಆಯ್ತು. ಏನರ್ಥ ಆಯ್ತು? ಅದೇ, ಚೀರು ಹೋದ ಜನ್ಮದಲ್ಲಿ ಸಿಂಹನೇ ಆಗಿರ್ಬೋದು, ಆದ್ರೆ ಈ ಜನ್ಮದಲ್ಲಿ ಇಲಿ. ಇಲ್ಲೋಡು. ನೂನಿ, ಸಮಾಧಾನ ಮಾಡ್ಕೋ ಚೀರು. ನೀನ್ ಸಿಂಹನಾದ್ರೂ ಆಗಿರ್ಬೋದು, ಇಲಿ ಆದ್ರೂ ಆಗಿರ್ಬೋದು, ಆದ್ರೆ ನೀ ನನ್ ಫ್ರೆಂಡ್ ತಾನೆ. ಹೌದಾ? ಈಗ್ಲೇ ಮಾಡ್ತೀನಿ. If you like this video, subscribe to our channel Murthy Media. ಮಾತು ಮಾತಲ್ಲಿ ತಕ್ಷಣ ಬೀಳುತ್ತೆ ಹನಿಯು, ಅದುವೇ ಪಿಸು ಮಾತಲ್ಲಿ ಸಂಪೂರ್ಣ ನಿಜವಾದ ಕಥೆನು ಹೇಳಲು ಬಂದೆ ಈಗ ಸಿಹಿ ಕಹಿ ರುಚಿಗಾಗಿ. ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ, ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ. ಕವಿದ ಕಥೆಯು ಅರೆ ಕವಿದ ಕಥೆಯು, ನಾನು ಅದೇ ಪರಿಮಳ ಹಳೆದು. ಕಿಂಚಿತ್ತು ಮಾತಲ್ಲಿ ಕಟು ಸತ್ಯ ಹೇಳ್ತೀನಿ, ಗಾಳಿ ಆಗಿ ಬೀಸಿ ಒಂದು ಕಿಟಕಿ ತೆರಿತೀನಿ. ಬೆರಳನ್ನು ಹಿಡಿದು ಜೊತೆಯಾಗಿ ನಡೆವೆ, ದಟ್ಟಣೆಯ ಕತ್ತಲಲ್ಲಿ ಮಿಸುಕಾಗಿ ಉರಿವೆ. ಅಂಗಳದ ಮಣ್ಣಲ್ಲಿ ಪರಿಮಳ